ವಿಮರ್ಶಕರು ಹೇಳ್ತಾರೆ ರಂಗಭೂಮಿ ಅಂದ್ರೆ ಬರೀ ಮನರಂಜನೆ ಅಲ್ಲ, ಮನರಂಜನೆಗಾಗಿ ಮಾತ್ರ ಕೇವಲ ಅದು ರಂಗಭೂಮಿ ಇರೋದಿಲ್ಲ, ಅದು ಬದುಕನ್ನು ಬಗೆದು ನೋಡುವ ಕಲೆ ಅಂತಾರೆ. ಅದನ್ನ ಮೈಗೂಡಿಸ್ಕೋಬೇಕು. ರಂಗಭೂಮಿಗೆ ಏನು ಯಾರು ಕೂಡ ಅನಿವಾರ್ಯ ಅಲ್ಲ. ಕೃಷ್ಣನವರು ಹೇಳ್ತಾ ಇರ್ತಾರೆ ರಂಗಭೂಮಿ ಯಾರು ಕೂಡ ಅನಿವಾರ್ಯ ಅಲ್ಲ, ಆದ್ರೆ ನನಗೇನಾದ್ರು ನನ್ನ ಮುಂದೆ ರಂಗ ಕಲಾವಿದ ಇದ್ರೆ ರಂಗಭೂಮಿ ನನಗೆ ಅನಿವಾರ್ಯ. ರಂಗಭೂಮಿಗೆ ನಾನು ಅನಿವಾರ್ಯ ಅಲ್ಲ. ರಂಗಭೂಮಿ ಎಲ್ಲರನ್ನೂ ಕೂಡ ಕೈ ಬೀಸಿ ಕರೆಯುತ್ತೆ, ಆದ್ರೆ ಕೆಲವರನ್ನ ಮಾತ್ರ ಅಪ್ಪಿಕೊಳ್ಳುತ್ತೆ. ರಂಗಭೂಮಿಯಲ್ಲಿ ಏನಿದೆ ಅಂತ ಕೇಳೋದಾದ್ರೆ ರಂಗಭೂಮಿಯಲ್ಲಿ ಏನಿಲ್ಲ ಅಂತ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಉತ್ತರ ಕೊಡ್ಬೇಕಾದ್ರೆ ರಂಗಭೂಮಿಯಲ್ಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ, ನಾವೆಲ್ಲ ನೋಡಿದೀವಿ. ಎಂತೆಂಥ ಕಲಾಕಾರರು. 3 ಪ್ರಸಂಗವನ್ನ ನೆನಪಿಸ್ಕೊಳ್ಳೋದೇ ಆದ್ರೆ ಕಲಾ ಸೇವಾ ಸಂಘದಲ್ಲಿ 67-68ನೇ ಸಾಲಿನಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾರೆ. ಶ್ರೀರಾಮ ಪಾದಕ ಪಟ್ಟಾಭಿಷೇಕಮ್ಮ, ನಮ್ಮ ನಾಗೇಂದ್ರ ಮಾಮ ಅವ್ರ ಚಿಕ್ಕಪ್ಪನವರು, ಟಿ ಕೃಷ್ಣೋಜಿರಾವ್ ಶವಾಣ್ರವರು ಅವರು ರಾಮನ ಪಾತ್ರ ಶ್ರೀರಾಮಚಂದ್ರನ ಪಾತ್ರವನ್ನು ಮಾಡ್ತಾರೆ. ಜಿ ಸೂರಿ ಅವರು ಲಕ್ಷ್ಮಣನ ಪಾತ್ರ ಮಾಡ್ತಾರೆ. ಆಮೇಲೆ ನಮ್ಮ ತಂದೆಯವರು ಕೂಡ ಅದರಲ್ಲಿ ಬೇಡನ ಪಾತ್ರವನ್ನು ಮಾಡ್ತಾರೆ. ಇನ್ನು ಕೂಡ ಅದರಲ್ಲಿ ಇದ್ದಾರೆ ಕಲಾ ಸಂಘದಲ್ಲಿ ಇರೋರು ಈಗಾಗಲೇ ಯಾರು ಇಲ್ಲ. ನಮ್ಮ ತಂದೆಯವರು 86 ಪ್ರಾಯ ಇದ್ದಾರೆ. ಸ್ವಲ್ಪ ಭಾವುಕನಾಗಿ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ವೆಂಕಟರಾಮಯ್ಯನವರು ಇಲ್ಲ ಇವತ್ತು. ಯಾಕೆಂದ್ರೆ ಆ ಒಂದು ಮಹಾರಥಿ ಭೀಷ್ಮ ನಾಟಕವನ್ನ 71ರಲ್ಲಿ ಅಲ್ಲಿಗೆ ತಗೊಂಡೋಗಿ ಇದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ, ಆ ರವೀಂದ್ರ ಕಲಾಕ್ಷೇತ್ರ ನೆನಪು ಬಂತು ಈಗ ನನಗೆ. ಅದು ಆ ನಾಟಕವನ್ನ ನಾನೊಂದ್ಸರಿ ಈಗೇನ ನಾನು ಕೃಷ್ಣನ ಮಾತನಾಡುವಾಗ ಯಾವ್ದಾದ್ರು ಒಂದು ನಾಟಕ ಮಾಡಬೇಕು ಅಂತ ಪ್ರಸಂಗ ನಾನು ಹೇಳಿದೆ, ನಾನು ಬೆರಳಿಗೆ ಕೊಡೋ ನಾಟಕ ಆಡೋಣ, 5 ಜನದ್ದು ಕ್ಯಾರೆಕ್ಟರ್, ಅಜ್ಜಂಪುರದಲ್ಲಿ ನಟರು ಸಿಗೋದಿಲ್ಲ, ಆಡೋಣ ಅಂತಂದೆ. ಅದು ಕೃಷ್ಣಣ್ಣ ಇದ್ದರು ಬೇಡ, ನಾವು ಈಗಾಗಲೇ ಮಹಾರಥಿ ಭೀಷ್ಮವನ್ನು ಆಡಿದ್ದೀವಿ, ಅದನ್ನು ಆಡಿದ್ರೆ ಹೇಗೆ ಅಂತಂದ್ರೆ ನನಗೆ ಅಷ್ಟೊಂದು ಜನಕ್ಕೆ ಎಲ್ಲಿ ಹೊಂಚೋಣ, ನಾನು ಕಲಾವಿದರು ಕೊರತೆ ಇರುವಾಗ ಆ ಒಂದು ನಾಟಕಕ್ಕೆ ಒಂದು 25 ಜನ ಬೇಕು. ಆಮೇಲೆ ಒಂದು ಪ್ರಯತ್ನ ಮಾಡೋಣ ಕೃಷ್ಣಣ್ಣ, ಅದನ್ನು ಆಡೋಣ ಅಂತೇಳಿ ಏನು ಮಾಡಿದೆ, ಈ ನವೀನ, ಈ ಸಂದೇಶ, ಇವ್ರು ಯಾರು ಕೂಡ ನಟರಲ್ಲ ಪಾಪ, ಹೊಸದಾಗಿ ಒಂದು ನಮ್ಮ ಅಭಿಮಾನಕ್ಕೆ ಬಂದ ಆಶ್ರಮದಲ್ಲಿ ಆಡ್ತಿದ್ದವ್ರನ್ನ ಕರ್ಕೊಂಬಂದೆ. ಅದು ಒಂದು ಕನಸಾಗಿತ್ತು ನನಗೆ. ಅದು ಒಂದು ಕನಸಾಯಿತು. 2013ರಲ್ಲಿ ನನಸು ಕೂಡ ಆಯಿತು. 13ರಲ್ಲೂ ಇದರಲ್ಲಿ ನಾವು ಮಹಾರಥಿ ಭೀಷ್ಮವನ್ನು ಮಾಡಿದ್ವಿ. 2014ರಲ್ಲೂ ಮಾಡಿದ್ವಿ. ಕನಸಾಯಿತು, ಮತ್ತೆ ನನಸಾಯಿತು, ಮತ್ತೆ ಕನಸಾಗೇ ಉಳಿತು. ಅದಕ್ಕೆ ನನಗೆ ಸ್ವಲ್ಪ ನಮ್ಮ ಗುರುಗಳು ನೆನಪಾದ್ರು ವೆಂಕಟರಾಮಯ್ಯನವರು. ಅಂಥ ಲೇಖಕರು ಮತ್ತೆ ಸಿಗೋದಿಲ್ಲ, ಅಂಥ ನಾಟಕ ಸಿಗೋದಿಲ್ಲ. ಶ್ರೀರಾಮ್ ಪಟ್ಟಾಭಿಷೇಕ ಕೂಡ ಅವರದ್ದೇ ನಾಟಕ. ಪದ್ಮಭೂಷಣರು ವರನಟರು ಬಂದಾಗ ಕೃಷ್ಣೋಜಿರವರನ್ನ ಕೂಡ ವೇದಿಕೆ ಮೇಲೆ ಅಪ್ಕೊಂಡಿದ್ದಾರೆ. ಶ್ರೀರಾಮಚಂದ್ರನ ಪಾತ್ರ ನಾನು ಕೂಡ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂತೇಳಿ, ಅದು ಕೂಡ ಸತ್ಯ. ಆಮೇಲೆ ಕೂಡ ನಮ್ಮ ತಂದೆಯವ್ರ ಬೆನ್ನನ್ನು ಬೇಡದ ಪಾತ್ರ ನಾನು ಮಾಡಿದ್ದಪ್ಪ, ನೀನು ಮಾಡಿದೀಯಾ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಒಂದು ನನಗೆ ಅವಕಾಶ ಸಿಕ್ಕರೆ ಇನ್ನೊಂದು ಸಾರಿ ನಾನು ಅಜ್ಜಂಪುರಿಗೆ ಬಂದು ಒಂದು ನನ್ನ ತಂಡವನ್ನು ಕರ್ಕೊಂಡ್ಬಂದು ನಿಮ್ ಜೊತೆ ನಾಟಕ ಆಡ್ತೀನಿ ಅಂತ ಹೇಳಿದ್ರು. ಕಲಾಮಾತೆಯ ಪ್ರೇರಣೆ ಇರ್ಲಿಲ್ಲ, ಹಾಗಾಗಿ ಹೊರನಾಟ ಇನ್ನೊಂದ್ಸರಿ ಬರೋದಕ್ಕೆ ಅವಕಾಶ ಆಗಿಲ್ಲ. ಅದೇ ನಮ್ಮ ಪಕ್ಕದ ಕಡೂರಿಗೆ 4 ಸಾರಿ ಬಂದಿದ್ದಾರೆ. ನಾನು ಹೊರನಾಟ ಅವ್ರನ್ನ ನೋಡಿ ಇಷ್ಟೇ ದೂರ ಲಾರಿನಲ್ಲಿ ನಿಂತಿದ್ರು, ನಾನು ಇಲ್ಲೇ ನಿಂತಿದ್ದೆ. ಎತ್ಕೊಳ್ಳಪ್ಪ ಅಂತ ಕೈ ಕೊಟ್ರು. ಪೊಲೀಸ್ನವ್ರು ಎಲ್ಲ ಒಂದು ಹೊಡಿತಾರೋ ಅಂತ ಹೇಳ್ಬಿಟ್ಟು ಅವ್ರು ಪೊಲೀಸ್ನವ್ರು ಒಂದು ಲಾಠಿ ಒದಗಿ ಸುಮ್ಮನೆ ಇಟ್ಕೊಂಡೆ. ಇಲ್ಲ ಅಂದ್ರೆ ಹೊರನಾಟನ್ನು ಹೊತ್ಕೊಳ್ತಕ್ಕಂಥ ಆ ಒಂದು ಸುವರ್ಣ ಅವಕಾಶ ಕೂಡ ನನಗೆ ಸಿಗ್ತಾ ಇತ್ತು. ಅಂತ ಒಂದು ಶ್ರೀರಾಮ ಪದಕ ಪಟ್ಟಾಭಿಷೇಕ ನಾಟಕವನ್ನು ಕೂಡ ಗುರುಗಳದ್ದು ಇಲ್ಲಿ ಆಡಿದ್ದು ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗ ಏನಂತಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ನಮ್ಮ ರಸಋಷಿ ಕುವೆಂಪು ಅವರಿಗೆ. ಆವಾಗ ಚಿಕ್ಕಮಗಳೂರಿನಲ್ಲಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಏರ್ಪಾಡು ಮಾಡ್ತಾರೆ. 65 ಮತ್ತು 66 ಇರಬಹುದು ಬಹುಶಃ. ಆಗೇನಾಗುತ್ತೆ, ಇನ್ನೇನು ಕುವೆಂಪು ಅವರು ಮಾತನಾಡುವಾಗ ಅಲ್ಲಿನ ಆಯೋಜಕರು ಒಬ್ರು ಒಂದು ಸಂದರ್ಶನವನ್ನು ಮಾಡ್ತಾರೆ. ಅವ್ರ ಕಿವಿನಲ್ಲಿ ಹೋಗಿ ಹೇಳ್ತಾರೆ, ಸರ್ ನೀವು ಬೆರಳೇಕೂರು ನಾಟಕವನ್ನು ಬರೆದಿದ್ದೀರಿ, ಈ ನಾಟಕವನ್ನು ನಾವು ಆಡಬೇಕಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾನು ಯಾಕೆ ಈ ಪ್ರಸಂಗ ಹೇಳ್ತಾ ಇದ್ದೀನಿ ಅಂದ್ರೆ, ಅಜ್ಜಂಪುರದ ಹೆಸರು ಎಲ್ಲಿತ್ತು ಹೇಗಿತ್ತು ಅನ್ನೋದಕ್ಕೆ. ಅವರು ಕುವೆಂಪು ಅವರು ಅಜ್ಜಂಪುರ ನೋಡಿಲ್ಲ, ಆದ್ರೆ ಅವರು ಒಂದು ಮಾತು ಅವ್ರಿಗೆ ಪ್ರಶ್ನೆ ಕೇಳದಂತವ್ರಿಗೆ ಹೇಳ್ತಾರಂತೆ, ನಾಟಕ ಬರೆದಿದ್ದು ನಾನು, ಆದರೆ ನಾಟಕ ನನಗೆ ಆಡ್ಸೋದಕ್ಕೆ ಬರಲ್ಲ. ಒಂದು ವೇಳೆ ನೀವು ನಾಟಕ ಆಡೋದೇ ಆದ್ರೆ ಇದೇ ಜಿಲ್ಲೆನಲ್ಲಿ ಅಜ್ಜಂಪುರ ಅಂತ ಇದೆ, ಅಲ್ಲಿಗೆ ಹೋಗಿ ನಿಮಗೆ ನಾಟಕ ಆಡೋದು ಹೇಳ್ಕೊಡ್ತಾರೆ ಅಂತೇಳಿ. ಯಾಕೆ ಅಂದ್ರೆ ಅಜ್ಜಂಪುರದವರು ಬೆರಳಿಗೆ ಕೊರಡು ನಾಟಕವನ್ನ ಒಂದು ಮಾಸ್ಟರ್ ಪೀಸ್ ಅಜ್ಜಂಪುರಕ್ಕೆ ಅದು ಬೆರಳಿಗೆ ಕೊರಡು. ಅಲ್ಲಿ ಚಂದ್ರಪ್ಪ ಮಾಸ್ಟರ್ ಇದ್ರು, ನಮ್ಮ ಗುರುಗಳು ವೆಂಕಟರಾಮಯ್ಯನವರು ಇದ್ರು, ಆಮೇಲೆ ಇನ್ನೂ ಹಲವಾರು ನಟರು ಅದರಲ್ಲಿ ಇದ್ದಂಥವ್ರು. ರಾಮಚಂದ್ರ PK ರಾಮಚಂದ್ರ ಏಕಲವ್ಯನ ಪಾತ್ರವನ್ನ ಮಾಡಿದ್ರು. ಹೀಗಾಗಿ ಇನ್ನೊಂದು ಪ್ರಸಂಗ ಹೇಳ್ಬೇಕು ಅಂದ್ರೆ, ಈಗ ನೆನೆಸ್ಕೊಂಡ್ರೆ, ಈಗ ಒಂದು ದೈತ್ಯ ಪ್ರತಿಭೆ ಚಲನಚಿತ್ರರಂಗದಲ್ಲಿ, ಚಲನಚಿತ್ರರಂಗ ಎಲ್ಲಿವರೆಗೂ ಇರುತ್ತೆ, ಆರ್ಕೆಸ್ಟ್ರಾ ಎಲ್ಲಿವರೆಗೂ ಇರುತ್ತೆ, ಅವರ ಹೆಸರು ಚಿರಸ್ಥಾಯಿ ಆಗಿರುತ್ತೆ. ಅವ್ರು ಬೇರೆ ಯಾರು ಅಲ್ಲ, MP ಶಂಕರ್ ಅವರು. ಆ MP ಶಂಕರ್ ಅವರು ಒಂದು ಮಾತು ಹೇಳ್ತಾರಂತೆ,
ಅವರಿಗೆ ಎಷ್ಟೆಷ್ಟು ಬಹುಮಾನಗಳು ಬಂದಿದೆ, ಎಲ್ಲೆಲ್ಲೋ ಪ್ರಶಸ್ತಿಗಳು ತೆಗೆದುಕೊಂಡಿದ್ದಾರೆ. ಅವರ ಸಂದರ್ಶನದ ಪ್ರತಿಯೊಂದು ಸಂದರ್ಶನದಲ್ಲೂ ಕೂಡ ಅಜ್ಜಂಪುರದ ಹೆಸರು ಹೇಳದೆ ಅವರ ಮಾತನ್ನು ಮುಗಿಸ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಅವರು ಅಜ್ಜಂಪುರದಲ್ಲಿ ಯಾವಾಗ ನಮ್ಮ ಕೃಷ್ಣಣ್ಣವ್ರು ಹೇಳಿದಾಗ 2 ಸಾರಿ ಅವರು ಸೋತು ಹೋಗ್ತಾರೆ, ನಾನು ಅಜ್ಜಂಪುರದಲ್ಲಿ ಗೆಲ್ಲಬೇಕು, ನಾನು ಪ್ರಶಸ್ತಿನ ಪಡಿಬೇಕು ಅಂತಾರೆ. ಯಾಕೆ ಅಂತಂದ್ರೆ ಅಲ್ಲಿ ತೀರ್ಪನ್ನು ಕೊಡೋಕಿದ್ದು AP ನಾಗರಾಜ್ ಶೆಟ್ಟರು, ಸೀತಾರಾಮ್ ಭಟ್ರು ಇಂಥವ್ರು. ಅವರ ಹತ್ರ ಅಂಕ ತಗೊಳ್ಬೇಕು ಅಂತಿದ್ರೆ ಅದು ಕಠಿಣವಾದ ಕೆಲಸ. ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣಕ್ಕೆ ವ್ಯತ್ಯಾಸವನ್ನು ಕಂಡುಕೊಳ್ಬೇಕಾಗಿತ್ತು. ಅವ್ರಿಗೆ ಒಂದ್ ಕಡೆ ಹೇಳ್ಕೊಳ್ತಾರಂತೆ, ನಾನು ಎಲ್ಲಿ ಪ್ರಶಸ್ತಿ ತಗೊಂಡ್ರು ನಾನು ಸಂತೋಷ ಆಗಲ್ಲ, ಅಜ್ಜಂಪುರದಲ್ಲಿ ನಾನೇನಾದ್ರೂ ಪ್ರಶಸ್ತಿ ತಗೊಂಡಿದ್ದೆ ಆದ್ರೆ ನಿಜವಾಗಿ ನಾನು ರಂಗನಾಟ ಅಂತ ಹೇಳ್ಕೊಳ್ತಾರಂತೆ. ಒಂದು ದೈತ್ಯ ಪ್ರತಿಭೆ. ಈ ಕಾರಣಕ್ಕಾಗಿ ನೀವು ಒಂದು ದೊಡ್ಡ ಚಪ್ಪಾಳನೆ ಕೊಡ್ಬೇಕಾಗುತ್ತೆ ಬಹುಶಃ. ಯಾಕಂದ್ರೆ ಅದು ಹುಡುಗಾಟ ಅಲ್ಲ. ಆ ರೀತಿಯಾಗಿ ಅಂತ ಹೆಸರಿದ್ದಂತ ಕಲಾ ಸೇವಾ ಸಂಘ ನಮ್ಮ ಕಣ್ಣೆದುರಿಗಿದೆ. ಇವತ್ತು 60-70ರ ದಶಕದಲ್ಲಿ ಅಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂಥದ್ದು ಇವತ್ತು ನಮ್ಮ ಕಣ್ಣೆದುರಿಗೆ ಈ ರೀತಿ ಹಾಳು ಕೊಂಪೆ ಆಗಿದೆ. ಹಾಗಾಗಿ ಆ ಒಂದು ಕಲಾ ಸೇವಾ ಸಂಘವನ್ನ ಮತ್ತೆ ನಾವು ಯಾಕೆ ನಾವು ಕಲಾದೇವಿ ಪ್ರೇರಣೆ ಆಗ್ತಾ ಇಲ್ಲ. ಅದೇ ಜಾಗ ನಾನು ಸ್ವಂತಕ್ಕೆ ಏನಾದ್ರು ಬರ್ಕೊಟ್ರೆ ಇವತ್ತು ನಾಳೆನೇ ನಾನು ಬಿಲ್ಡಿಂಗ್ ಎಬ್ಬರಿಸ್ತೀನಿ. ನಾನು ಒಂದು ಸಾಂಸ್ಕೃತಿಕವಾಗಿ ಅಜ್ಜಂಪುರ ತಾಲೂಕಾಗಿದೆ, ಒಂದು ಸಾಂಸ್ಕೃತಿಕವಾಗಿ ಒಂದು ಕಟ್ಟಡ ಇರಬೇಕು, ಒಂದು ರಿಕ್ರಿಯೇಷನ್ಸ್ ಅಂತ ಏನಾದ್ರು ಇರ್ಬೇಕಂದ್ರೆ ಒಂದು ತಾಲೂಕಲ್ಲಿ ಅಂತ ರಂಗಭೂಮಿ ಅಂತ ಇರಬೇಕು. ಎಲ್ಲ ಕಡೆ ಕಲಾಕ್ಷೇತ್ರಗಳಿದ್ದಾವೆ. ಸರಾಸು ರಂಗಮಂದಿರ ಇದೆ, ಕುವೆಂಪು ರಂಗಮಂದಿರ ಇದೆ, ಕುವೆಂಪು ಕಲಾಕ್ಷೇತ್ರ ಇದೆ. ಅದಕ್ಕೋಸ್ಕರ ಒಂದು ಜಾಗವನ್ನು ಇದೆ. ಈ ನಿಟ್ಟಿನಲ್ಲಿ ಈ ತಾಲೂಕಿಗೆ ಒಂದು ಕಟ್ಟಡ ಬೇಕಾಗಿದೆ, ಒಂದು ರಂಗಮಂದಿರ ಬೇಕಾಗಿದೆ. ಅದಕ್ಕೆ ನಿಮ್ಮಗಳ ಸಹಕಾರ ಕೂಡ ಬೇಕಾಗಿದೆ. ಬರ್ತಕ್ಕಂಥ ಎಲ್ಲ ಶಾಸಕರ ಮೇಲೂ ಕೂಡ ಒಂದು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಅಲ್ಲೆಲ್ಲರೂ ಕೂಡ ಒಂದು ನಿಯೋಗವನ್ನು ತಗೊಂಡೋಗಿ ತಮ್ಮಗಳ ಸಹಕಾರ, ತಮ್ಮಗಳ ಮೇಲೆ ಒಂದು ಗುರುತರವಾದ ಕರ್ತವ್ಯ ಇದೆ ಅಂತ ಹೇಳ್ತಾ ಆ ಒಂದು ರಂಗಮಂದಿರವನ್ನು ನಾವು ಅತಿ ಶೀಘ್ರದಲ್ಲಿ ನೋಡ್ಬೇಕು. ಅದಕ್ಕೆಲ್ಲ ಕಲಾಮಾತೆ ಪ್ರೇರಣೆ ಆಗಬೇಕು. ಇನ್ನು ಮಾತಾಡೋದಾದ್ರೆ ಬಹಳಷ್ಟು ಮಾತಾಡ್ಬೋದು ರಂಗಭೂಮಿ ಬಗ್ಗೆ. ಆ ಕಲಾ ಸೇವಾ ಸಂಘ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತು. ಅದರಲ್ಲಿ ಎಡೆಯರಾಗಿದ್ದಂಥವ್ರು ಚಂದ್ರಣ್ಣನವರು, ನಾಗಣ್ಣನವರು, ನಮ್ಮ ಕೃಷ್ಣಣ್ಣವರು, ಮಾವೀರಣ್ಣನವರು ಎಡೆಯರಾಗಿರ್ತಾರೆ. ಕಾಲಾನಂತರದಲ್ಲಿ ಏನಾಗುತ್ತೆ, ಒಂದು 70ರಿಂದ 85ರ ತನಕ ಕಲಾ ಸೇವಾ ಸಂಘ ನಿಷ್ಕ್ರಿಯ ಆಗ್ಬಿಡುತ್ತೆ. 10-12 ವರ್ಷ ಏನಿರೋದಿಲ್ಲ. 78ರಲ್ಲಿ ಒಂದು ನಾಟಕೋತ್ಸವ ನಾಟಕ ಸ್ಪರ್ಧೆ ಏರ್ಪಾಡಾಗುತ್ತೆ. ಅದಾದ ನಂತರ ನಿಷ್ಕ್ರಿಯ ಆಗುತ್ತೆ. ಅದಾದ ನಂತರ ಅದು ಮತ್ತೆ ಅದು ಪುನರ್ ಇದಾಗಬೇಕು ಅಂತಂದ್ರೆ 1988 ಬರಬೇಕು. 88ರಲ್ಲಿ ಚಂದ್ರಪ್ಪ ಮತ್ತೆ ತಂಡ ಫ್ರೆಂಡ್ಸ್ ಯೂನಿಯನ್ ಅಂತ ಮಾಡ್ಕೊಂಡಿದ್ರು. ಆವಾಗ ಒಂದು ಈ ನಾಡಿನ ಹೆಸರಾಂತ ರಂಗ ನಿರ್ದೇಶಕರನ್ನ ಕರ್ಕೊಂಡು ಒಂದು ರಂಗ ಕಾರ್ಯಾಗಾರವನ್ನು ಮಾಡ್ತಾರೆ, 2 ರಂಗ ಕಾರ್ಯಾಗಾರ. ಅದಾದ ನಂತರ 89ರಲ್ಲಿ ನಾಟಕವನ್ನು ಒಂದು 3 ನಾಟಕ ಮಾಡ್ತಾರೆ. 1991ರಲ್ಲಿ ಏನು ಕೃಷ್ಣೋಜಿ ಚವಾಣಿ ಇವರದೆಲ್ಲ ತಂಡ ಏನಾಯ್ತು, ವಯಸ್ಸಾಗಿತ್ತು, ಅವರಿಗೆ ರಂಗ ನಿವರ್ತನ ಶಿಬಿರ ಅಂತ ಮಾಡ್ತಾರೆ. ವಯಸ್ಸಾದಂತರಿಗೆ ಮಾರುತಿ ಭೀಷ್ಮ ನಾಟಕ ಆಡಿಸ್ತಾರೆ. ವಯಸ್ಸು ಅವರು 65, ದುರ್ಯೋಧನ ಪಾತ್ರ ಮಾಡ್ಬೇಕು, ಕರಿಯಪ್ಪನವ್ರು ಶಕುನಿ ಪಾತ್ರ ಮಾಡ್ಬೇಕು, 65. ಎಲ್ಲಿಂದ ಸಾಧ್ಯ ಇದೆಲ್ಲ ಪೌರಾಣಿಕ ಪಾತ್ರದಲ್ಲಿ? ಆದ್ರೂ ಕೂಡ ದಿಟ್ಟ ಅವರೆಲ್ಲ ಕಲಾಶಕ್ತಿ ಇದ್ದಿದ್ದರಿಂದ ಆ ಒಂದು ಮಾರುತಿ ಭೀಷ್ಮ ಮಾಡ್ತಾರೆ 91ರಲ್ಲಿ. 93ಕ್ಕೆ ಕೂಡ ಅದನ್ನು ಜೋಗದಲ್ಲಿ ಕೂಡ ಆಡ್ತಾರೆ, ಹಿರಿಯೂರಲ್ಲಿ ಕೂಡ ಆಡ್ತಾರೆ. ಅಜ್ಜಂಪುರಿಗೆ ಬಹಳಷ್ಟು ಇತಿಹಾಸ ಇದೆ, ಹೇಳಬೇಕು ಅಂದ್ರೆ ಬಹಳಷ್ಟು ಇದೆ. ಅದ್ರ ಸಮಯ ಆಗಿದೆ. ನಾಟಕ ಪ್ರದರ್ಶನ ಇರೋದ್ರಿಂದ ಈ ವೇದಿಕೆಯಲ್ಲಿ ಇಷ್ಟನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಅಜ್ಜಂಪುರಕ್ಕೆ ಆಗಮಿಸಿದ ಎಲ್ಲ ರಂಗಭೂಮಿ ನಟರನ್ನು ಮತ್ತು ಅಜ್ಜಂಪುರದ ಕಲಾವಿದರನ್ನು ಮತ್ತು ಅಜ್ಜಂಪುರದ ರಂಗಭೂಮಿ ಇತಿಹಾಸದ ಬಗ್ಗೆ ಹಂಚಿಕೊಂಡಂತಹ ಶ್ರೀಯುತ S. ಮೋಹನ್ ರಾವ್ ಜಾಧವ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ HR ಚಂದ್ರಪ್ಪ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜಂಪುರ ತಾಲೂಕು, ಇವರಿಗೂ ಸಹ ಈ 2 ಹಿತನುಡಿಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ದೇಶಿಸಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಅಭಿಮುಖವಾಗಿ ಕುಳಿತಿರುವ ಎಲ್ಲ ರಂಗಾಸಕ್ತರೆ, ನಮ್ಮ ನಾಗೇಶ್ ಅವರು ಹೇಳಿದಾಗೆ ಇದುವರೆಗೆ ಕೃಷ್ಣಮೂರ್ತಿ ಅವರು ಹೇಳಿದರು, ರಂಗಭೂಮಿ ಚಟುವಟಿಕೆಗಳು ನಿರಂತರವಾಗಿ ಅಜ್ಜಂಪುರದಲ್ಲಿ ಹೇಗೆ ಸಾಗಿ ಬಂದು ಅಂತೇಳಿ. 45-46 ಅಂತಂದರೆ ಬಹುಶಃ 75 ವರ್ಷ ಆಗುತ್ತೆ ಅಲ್ಲೇ ಪ್ರಧಾನ ವಜ್ರ ಮಹೋತ್ಸವ ಆಚರಿಸ್ಬೋದು ಮುಂದಿನ ವರ್ಷ. ಸೊ ಅದಕ್ಕೆ ಏನಾದರೂ ಮಾಡಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅಂತ ಹೇಳ್ಕೊಂಡು, ಇಲ್ಲಿ ನೋಡಿ ಪಕ್ಕದಲ್ಲಿ ಕಾಣ್ತಕ್ಕಂತಹ ಆ ಕಲಾ ಮಂದಿರ ಇದೆಯಲ್ಲ ನೋಡಿ, ಬಹುಶಃ ಅದು ಏನಾಗಿದೆ, ಒಂದು ಸ್ಲಮ್ ಇದ್ದಂಗಿದೆ. ಅಲ್ಲಿ ಬೇಕಾದಷ್ಟು ಜಾಗಿದೆ. ಒಂದು 160 ಅಡಿ ವಿಸ್ತೀರ್ಣದ ಇದನ್ನು ಡೆಮಾಲಿಷ್ ಮಾಡಿ ಒಂದು ಉತ್ತಮವಾದಂಥ ಒಂದು ಇಂಡೋರ್ ಆಡಿಟೋರಿಯಮನ್ನು ಮಾಡಬಹುದು. ಅದಕ್ಕೆ ಇಚ್ಛಾಶಕ್ತಿ ಬೇಕು. ಇದು ಬಹುಶಃ ಒಂದು 2 ವರ್ಷದಿಂದ ಇದು ಕೂಡ ಬಹಳ ಶಿಥಿಲಾವಸ್ಥೆಗೆ ಬಂದಿತ್ತು. ಈ ವೇದಿಕೆ ಮಾಜಿ ಶಾಸಕರು ಸುರೇಶ್ ಅವರು 5 ಲಕ್ಷ ಹಾಕಿ ಒಂದಷ್ಟು ನವೀಕರಣ ಮಾಡಿದರು.
ಈಗಿನ ಶಾಸಕರಿಗೂ ಕೂಡ ಮೊನ್ನೆ ಇದೇ ವಿಷಯವನ್ನು ನಾವು ಪ್ರಸ್ತಾಪನೆ ಮಾಡಿಬಿಟ್ಟು ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ಅದು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶಯ. ಹಾಗಾಗಿ ಅದ್ರ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ. ಕುವೆಂಪು ಅವರ ಜನ್ಮದಿನ ಬಹುಶಃ ಈ ನಿರ್ದಿಷ್ಟವಾದ ಡೇಟ್ ಗೊತ್ತಾ ಮೋಹನ್? ಮೊನ್ನೆ ಬಹುಶಃ ನಮ್ಮ ರಸಋಷಿ ಕುವೆಂಪುರವರ ಜನ್ಮದಿನ. ಅವರದ್ದು ಒಂದು ಹಾಡನ್ನು ನಾನು ಆಡಲಿಕ್ಕೆ ಇಷ್ಟಪಡ್ತೇನೆ, ಬೇರೆ ಮಾತಾಡೋದಿಲ್ಲ. ಇದು ಭಾಳ ಟಫ್ ಸಾಂಗ್. ಬಹುಶಃ ಎಸ್ ಜಾನಕಿಯವರ ಅಂತ ಯಾವ ಜನ್ಮದ ಮೈತ್ರಿ. ಆ ರಸಋಷಿಗೋಸ್ಕರವಾಗಿ ನಾನು ತೊದಲ ನುಡಿಗಳನ್ನು ಈ ಹಾಡಿನ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ ಎಲ್ಲಿದ್ದರೇನಂತೆ ನಿನ್ನ ನೊಲಿಯದೆ ಮಾಣೆ ಗುರುದೇವರಾಣೆ ಓ ಎನ್ನ ನೆಚ್ಚಿನ ಬಂಧು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ. ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು. ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು. ಮೇಲೆ ತೆರೆನುರೆ ಎದ್ದು ಭೋಗರೆಯುತ್ತಿರೇಗೆ ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ ಹೃದಯಗಳು ನಡೆಯುತ್ತಿವೆ ಪ್ರೇಮ ತೀರ್ಥದಿ ಮಿಂದು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ. ಇದರರ್ಥ ಗೀತಗಳು ಸೃಷ್ಟಿಕರ್ತನೇ ಇರಲಿ. ಇದರರ್ಥ ಗೀತಗಳು ಸೃಷ್ಟಿಕರ್ತನೇ ಇರಲಿ. ವ್ಯರ್ಥ ಜಿಜ್ಞಾಸೆಯಲಿ ಕಾಲಹರಣವದೇಕೆ. ಬಾರಯ್ಯ ಮಮ ಬಂಧು ಬಾರಯ್ಯ ಮಮ ಬಂಧು. ಜೀವನ ಪಥಗಳು ಒಂದಾಗಿ ಮುಂದುವರಿಯುವ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಮತ್ತು ಅವರ ಕಂಠಸಿರಿಯಲ್ಲಿ ಹಾಡಿದಂತಹ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವೇದಿಕೆ ಅಧ್ಯಕ್ಷತೆ ವಹಿಸಿದಂತಹ HR ಚಂದ್ರಪ್ಪ ಅಧ್ಯಕ್ಷರು, ಕಾಸಪ್ಪ ಅಜ್ಜಂಪುರ ತಾಲೂಕು ಇವರಿಗೆ ತುಂಬ ಧನ್ಯವಾದಗಳು ಹೇಳುತ್ತಾ
ಈ ದಿನದ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ಬಂದಿರುವ ಅವರಿಗೆ ವಂದನಾರ್ಪಣೆಗಳು ಹೇಳುತ್ತಾ, ಈ ದಿನ ನಾಟಕ ಮೋಳಿಗೆ ಮಾರಯ್ಯ, ರಚನೆ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ನಿರ್ದೇಶನ ಜಗದೀಶ್ ಆರ್ ಜಾಣಿ, ಧಾತ್ರಿ ರಂಗಸಂಸ್ಥೆ 2024, ಕಲಾವಿದರು ಶ್ರೀಗೆರೆ ಬಳ್ಳಾರಿ ಜಿಲ್ಲೆ. ಇವರಿಗೆ ಸ್ವಾಗತನ ಹೇಳುತ್ತಾ, ಈ ದಿನ ನಾಟಕ ಪ್ರದರ್ಶಿಸಲು ಅವರಿಗೆ ವೇದಿಕೆಯನ್ನು ಕೊಡ್ತಾ ಇದ್ದೀವಿ.